ನಮಸ್ಕಾರ. ಎಷ್ಟೋ ಸತಿ ಆಗಿದೆ ಅಲ್ವಾ? ನಾವು ನಮ್ಮ ಪಾರ್ಟ್ನರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೋಗ್ತೀವಿ. ಎಮೋಷನಲಿ ನಾವು ಅವರಿಗೆ ಕೋಪ್ ಅಪ್ ಮಾಡ್ಬೇಕು ಅಂತ ಹೋಗ್ತೀವಿ. ಅಂದ್ರೆ ನಾವೇನೋ ಅಂತ ಹೇಳ್ತೀವಿ, ಎಷ್ಟೋ ಸತಿ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಕೆಲವು ಸತಿ ನಾವೇನೋ ಅಡ್ವೈಸ್ ಮಾಡಕ್ ಹೋದ್ರೆ ಸಾಕು ಇರಿಟೇಟ್ ಆಗ್ಬಿಡ್ತಾರೆ. ಯಾಕೆ ಹೀಗಾಗತ್ತೆ? ಯಾಕೆ ಅವ್ರ ಬಿಹೇವಿಯರ್ ಹೀಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಪಾರ್ಟ್ನರ್‌ಶಿಪ್ ಅನ್ನೋದು ಅದಕ್ಕೇನೆ ಅಲ್ವಾ? ಕಷ್ಟ ಆಗ್ಲಿ, ಸುಖ ಆಗ್ಲಿ ಇಬ್ರು ಜೊತೆಲಿರ್ಬೇಕು ಅನ್ನೋದು. ಆದ್ರೆ ಕೆಲವು ಸತಿ ಏನಾಗ್ತಾ ಹೋಗುತ್ತೆ, ಟೈಮ್ ಕಳೆದಂಗೆ ನಮ್ಮ ರಿಲೇಶನ್‌ಶಿಪ್ ಬಾಂಡಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂತ ಅಂದ್ರೆ ರಿಲೇಶನ್‌ಶಿಪ್ ನಾವ್ ಹೇಗೆ ನಮ್ಮ ದೇಹಕ್ಕೆ ವರ್ಕೌಟ್ ಮಾಡ್ತೀವಿ, ಹೇಗೆ ಪ್ರತಿಯೊಂದು ದಿನನಿತ್ಯ ನಮ್ಮ ಬಗ್ಗೆ ನಾವು ಕಾಳಜಿ ತಗೋತೀವಿ, ಹಾಗೆ ಸಂಬಂಧಕ್ಕೂ ಕಾಳಜಿ ತಗೋತಾ ಹೋಗ್ಬೇಕು. ಯಾವಾಗ ನಾವು ಅದಕ್ಕೆ ಬಿಡು ಹೇಗಿದ್ರು ಮದ್ವೆ ಆಯ್ತಲ್ಲ, ಹೇಗಿದ್ರು ನನ್ ಜೊತೆ ಇದ್ದಾಳಲ್ಲ, ಇದನ್ನ ಗ್ರಾಂಟೆಡ್ ಆಗಿ ನಾವು ತಗೋತಾ ಹೋದ್ರೆ ಖಂಡಿತವಾಗ್ಲೂ ರಿಲೇಶನ್‌ಶಿಪ್ ಮಾಸೋದ್ರಲ್ಲಿ ಡೌಟೇ ಇಲ್ಲ. ಈಗಲೂ ನಾವು ನೋಡ್ತಾ ಇದೀವಿ ಎಷ್ಟೊಂದು ಡಿವೋರ್ಸ್ ಆಗ್ತಾ ಇದೆ, ಬ್ರೇಕಪ್ ಆಗ್ತಿದೆ. ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಕೂಡ ಎಂಥದೇ ಒಳ್ಳೆ ವ್ಯಕ್ತಿಯಾಗಿರ್ಲಿ, ಯಾವಾಗ ನಾವು ಅವ್ರ ಒಟ್ಟಿಗೆ ಡಿಸ್‌ರೆಸ್ಪೆಕ್ಟ್‌ಫುಲ್ ಆಗಿ ಮಿಸ್‌ಬಿಹೇವ್ ಮಾಡೋದಾಗಿರ್ಬೋದು, ಅವರನ್ನ ಗ್ರಾಂಟೆಡ್ ಆಗಿ ತಗೋತಾ ಹೋಗ್ತೀವಿ, ಖಂಡಿತವಾಗ್ಲೂ ರಿಲೇಶನ್‌ಶಿಪ್ ಮುರ್ದೇ ಮುರಿಯುತ್ತೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಮನುಷ್ಯರು. ನಾವು ಪ್ರತಿ ಸತಿ ನಮ್ಮ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಎವಲ್ಯೂಷನ್ ಆಗ್ತಾ ಹೋಗ್ತೀವಿ ಹೊರತು ನಾವು ಹಾಗೆ ಇರ್ಲಿಕ್ಕೆ ಹೋಗಲ್ಲ. ಆದ್ರೆ ಎಷ್ಟೇ ವ್ಯಕ್ತಿ ಯಾರೇ ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾ ಇರ್ಲಿ, ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿರ್ಲಿ, ಯಾವಾಗ ನೀವು ಅವರನ್ನ ಗ್ರಾಂಟೆಡ್ ಆಗಿ ತಗೋತೀರಾ, ಡಿಸಪಾಯಿಂಟ್ ಮಾಡ್ತಾ ಹೋಗ್ತೀರಾ, ಆ ಪ್ರೀತಿ ನಶಿಸೋದ್ರಲ್ಲಿ ಡೌಟೇ ಇಲ್ಲ. ಕೆಲವು ಸತಿ ನಮ್ಮ ಪಾರ್ಟ್ನರಿಗೆ ಹೇಗೆ ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ, ಕೆಲವು ಸತಿ ನಾವೇನೋ ಹೇಳಿದಾಗ ಅವ್ರು ಏನೋ ಅಪಾರ್ಥ ಮಾಡ್ಕೊಂಡು ಇರಿಟೇಟ್ ಆಗ್ತಾರೆ, ಹೇಗೆ ಆಪರೇಟ್ ಮಾಡೋದು, ಅವರ ಸೈಕಾಲಜಿಯನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದಿದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ನೋಡಿ, ಪ್ರತಿಯೊಬ್ಬರ ಮನುಷ್ಯನಲ್ಲೂ 3 ಬಿಹೇವಿಯರ್ ಮೋಡ್ ಇರುತ್ತೆ. ನಾವು ಹೇಗೆ ನಮ್ಮ ಪ್ರಾಬ್ಲಮ್ ಅನ್ನ ಕೋಪಿಂಗ್ ಮೆಕ್ಯಾನಿಸಮ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಎಮೋಷನಲ್ ಮೋಡ್. ಕೆಲವು ಸತಿ ನಮ್ಮ ಪಾರ್ಟ್ನರ್ ತುಂಬಾನೇ ದುಃಖವಾಗಿರ್ತಾರೆ. ನಾವು ಏನೋ ಹೋಗ್ಬಿಟ್ಟು ಅವರಿಗೆ ಲಾಜಿಕಲ್ ಸೊಲ್ಯೂಷನ್ ಅನ್ನ ಕೊಟ್ರೆ ಆಗ ಇರಿಟೇಟ್ ಆಗತ್ತೆ. ಎಮೋಷನಲ್ ಮೋಡ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ನಮ್ ಜೊತೆ ಯಾರೋ ಒಬ್ರು ಕೂತ್ಕೊಂಡು ಎಂಪಥೆಟಿಕ್ ಆಗಿ ಅಂತ ಹೇಳಿದ್ರೆ ಏನು ಸೊಲ್ಯೂಷನ್ ಬೇಕಾಗಿರಲ್ಲ ನಮ್ಗೆ. ನಮಗೆ ಗೊತ್ತಿರುತ್ತೆ, ಈಗ ನಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಮ್ಗೆ ಸೊಲ್ಯೂಷನ್ ಗೊತ್ತಿರಲ್ವಾ? ಆದ್ರೆ ನಮ್ಗೆ ಜಸ್ಟ್ ಯಾರೋ ಒಬ್ರು ಕೇಳೋ ವ್ಯಕ್ತಿ ಬೇಕಾಗಿರತ್ತೆ ಅಂತ ಹೇಳಿದ್ರೆ, ಹೌದು ಛೇ ಹೀಗಾಗ್ಬಿಡ್ತಾ, ಹಾಗಾಗ್ಬಾರ್ದಿತ್ತು ಅನ್ನೋ ಒಂದು ಮೆಕ್ಯಾನಿಸಮ್ ಅಲ್ಲಿ ಮಾಡ್ತಾ ಇರ್ತಾರೆ. ಅಥವಾ ಯಾರೋ ಒಬ್ರು ಈ ತರ ಒಂದು ಸಾಂತ್ವನದ ಮಾತುಗಳನ್ನ ಆಡ್ಬೇಕು ಅಂತ ಅವ್ರಿಗೆ ಅನ್ಸ್ತಾ ಇರುತ್ತೆ. ಸೊ ಇದು ಎಮೋಷನಲ್ ಮೋಡ್ ಆಗಿರುತ್ತೆ. ಕೆಲವು ಸತಿ ಅಳೋದಾಗಿರಬಹುದು, ಅಥವಾ ಕೆಲವು ಸತಿ ಬೇಜಾರ್ ಮಾಡ್ಕೊಳ್ತಾ ಇರೋದಾಗಿರ್ಬೋದು, ಪೇಚಾಡ್ತಾ ಇರಬಹುದು. ಇದೆಲ್ಲವೂ ಎಮೋಷನಲ್ ಮೋಡ್ ಅಲ್ಲಿ ಆಪರೇಟ್ ಮಾಡ್ತಾ ಇರ್ತಾರೆ. ಆಗ ನೀವ್ ಯಾವುದೇ ಕಾರಣಕ್ಕೂ ಅವರಿಗೆ ಲಾಜಿಕಲ್ ಸೊಲ್ಯೂಷನ್ ಅನ್ನ ಕೊಡೋದಾಗಿರ್ಬೋದು, ಅಯ್ಯೋ ಇಷ್ಟೇ ತಾನೇ, ನೀನ್ ಓವರ್ ರಿಯಾಕ್ಟ್ ಮಾಡ್ತಾ ಇದೀಯಾ, ಇದೇನ್ ದೊಡ್ಡ ವಿಷಯನಾ ಅಂತೆಲ್ಲ ನಾವು ಮಾತಾಡ್ಬಾರ್ದಾಗತ್ತೆ. ಅಂತ ಅದ್ರ ಬದಲಾಗಿ, ಹೌದಾ ಹೀಗಾಗ್ಬಾರ್ದಿತ್ತು, ಸ್ವಲ್ಪ ಟೈಮ್ ತಗೋ, ನಿಂಗೇನಾದ್ರೂ ಸ್ವಲ್ಪ ಸ್ಪೇಸ್ ಬೇಕಾ, ಮತ್ತೆ ಬಂದ್ ಇದ್ರ ಬಗ್ಗೆ ಮಾತಾಡೋಣವಾ, ಅಥವಾ ಅವ್ರೇನಾದ್ರೂ ಹೇಳ್ತಾ ಇದ್ರೆ ತಾಳ್ಮೆಯಿಂದ ಏನೇ ಸೊಲ್ಯೂಷನ್ ಕೊಡದೆ ಸುಮ್ನೆ ಆಲಿಸಿದ್ರು ಕೂಡ ಎಷ್ಟೋ ಸತಿ ಆ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ. ನೀವು ಎಷ್ಟೋ ಸತಿ ನೀವು ಆಪ್ತ ಸಮಾಲೋಚಕರ ಹತ್ರ ಹೋಗಿರ್ತೀರಾ, ಅಥವಾ ನನ್ನ ಹತ್ರ ಬರುವಾಗ್ಲೂ ಅಷ್ಟೇ ಕೌನ್ಸಿಲಿಂಗ್ಗೆ ಖಂಡಿತವಾಗ್ಲೂ ಅವ್ರಿಗೆ ಪ್ರಾಬ್ಲಮ್ ಗೊತ್ತಿರುತ್ತೆ. ಆದ್ರೆ ಅದಕ್ಕೆ ಸೊಲ್ಯೂಷನ್ ಕೂಡ ಗೊತ್ತಿರುತ್ತೆ. ಅವರಿಗೆ ಯಾರೋ ಒಂದು ಕೇಳೋ ಜೀವ ಬೇಕಾಗಿರುತ್ತೆ. ಎಷ್ಟೋ ಸತಿ ನಮ್ಗೆ ಅನ್ಸಿರತ್ತಲ್ವಾ, ನನ್ ಕಷ್ಟನ ಯಾರಾದ್ರ ಹತ್ರ ಹೇಳ್ಕೋಬೇಕು ಅನ್ಸ್ತಾ ಇರುತ್ತೆ ಅಂತ. ಹಾಗೆ ಈ ಎಮೋಷನಲ್ ಮೋಡ್ ಅಲ್ಲಿ ಅವ್ರು ಆಪರೇಟ್ ಮಾಡ್ತಾ ಇರ್ತಾರೆ. ಆಗ ದಯವಿಟ್ಟು ಲಾಜಿಕಲ್, ಯಾವುದೇ ತರ ಲಾಜಿಕಲ್ ಸೊಲ್ಯೂಷನ್ ಅನ್ನ ಕೊಡ್ತಾ ಹೋಗ್ಬೇಡಿ. ಇನ್ನೊಂದು ಬಿಹೇವಿಯರಲ್ ಮೋಡ್. ನೀವ್ ನೋಡಿರ್ಬೋದು, ಕೆಲವು ಸತಿ ನಮ್ಗೆ ತುಂಬಾನೇ ಸ್ಟ್ರೆಸ್ ಆದ್ರೆ ಅಥವಾ ಏನೇ ಒಂದು ಟೆನ್ಷನ್ ಆದ್ರೆ ಬಿಹೇವಿಯರಲ್ ಚೇಂಜಸ್ ಆಗತ್ತೆ. ಎಕ್ಸಾಂಪಲ್, ಕೆಲವು ಸತಿ ನಮ್ಗೆ ದುಡ್ಡಿರಲ್ಲ ಅಂತ ಅನ್ಸುತ್ತೆ. ಆದ್ರೂ ಕೂಡ ನಾವು ಹೋಗಿ ಅನ್ನೆಸೆಸರಿ ಯಾವ್ದಾದ್ರು ಒಂದು ವಸ್ತುಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಓವರ್ ಆಗಿ ಶಾಪಿಂಗ್ ಮಾಡೋದಾಗಿರ್ಬೋದು, ಹೆಚ್ಚಾಗಿ ಸ್ವೀಟ್ ತಿನ್ನೋದಾಗಿರ್ಬೋದು, ಹೆಚ್ಚಾಗಿ ತಿನ್ನೋದಾಗಿರ್ಬೋದು, ಅಥವಾ ಹೆಚ್ಚಾಗಿ ಮೊಬೈಲ್ ಅನ್ನ ಯೂಸ್ ಮಾಡೋದಾಗಿರ್ಬೋದು, ಹೆಚ್ಚಾಗಿ ಕನ್ನಡಿ ಮುಂದೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಏನೋ ಒಂದು ಬಿಹೇವಿಯರಲ್ ಚೇಂಜಸ್ ಆಗ್ತಾ ಹೋಗುತ್ತೆ. ಇದನ್ನ ಬಿಹೇವಿಯರಲ್ ಮೋಡ್ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಹೇಗೆ ಚೇಂಜ್ ಮಾಡೋದು, ಇದನ್ನ ಹೇಗೆ ಓವರ್‌ಕಮ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಪಾರ್ಟ್ನರ್ ಅಲ್ಲಿ ಈ ಚೇಂಜಸ್ ಅನ್ನ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ತಕ್ಷಣ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ. ಯಾಕೆ? ಏನಾಯ್ತು? ಏನ್ ಪ್ರಾಬ್ಲಮ್ಮು ಅಂತ ಅವರನ್ನ ಕೇಳಿ. ಅವರ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಟೈಮ್ ಅಲ್ಲಿ ಅವರಿಗೆ ಲಾಜಿಕಲ್ ಸೊಲ್ಯೂಷನ್ ಅನ್ನ ಕೊಡಿ. ಯಾಕಂತ ಹೇಳಿದ್ರೆ ಅವರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ. ಅವರಾಗಿಲ್ಲ. ಸೊ ಹಾಗಾಗಿ ಅಂತ ಸಮಯದಲ್ಲಿ ನಿಮ್ಮ ಹೆಲ್ಪ್ ಖಂಡಿತ ಬೇಕಾಗತ್ತೆ. ಆಗ ಅವರಿಗೆ ಅಡ್ವೈಸ್ ತುಂಬಾನೇ ಮುಖ್ಯ. ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ, ಥಿಂಕಿಂಗ್ ಮೋಡ್. ಕೆಲವು ಸತಿ ನೀವು ನೋಡಿರ್ತೀರಾ, ನಿಮ್ಮ ಪಾರ್ಟ್ನರ್ ತುಂಬಾ ಅಲೂಫ್ ಆಗಿ ಏನು ಯೋಚನೆ ಮಾಡ್ತಾ ಇರ್ತಾರೆ, ಏನ್ ಸೊಲ್ಯೂಷನ್ ಅಂತ ಗೊತ್ತಾಗ್ತಾ ಇರಲ್ಲ, ಅಥವಾ ಪದೇ ಪದೇ ಅದೇ ವಿಷಯವನ್ನ ಯೋಚನೆ ಮಾಡ್ತಾ ಇರೋದಾಗಿರ್ಬಹುದು, ರಾತ್ರಿ ನಿದ್ದೆ ಮಾಡದೇ ಇರೋದಾಗಿರ್ಬಹುದು, ಈ ತರ ಒಂದು ಥಿಂಕಿಂಗ್ ಮೋಡ್ ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ಯಾಕೆ ಹೀಗಾಯ್ತು, ನನಗೆ ಏನಕ್ಕೆ ಹಿಂಗಾಯ್ತು, ನನಗೆ ಈ ತರ ಕಷ್ಟ ಬರ್ಬೇಕಾ ಅಂತ. ಅಂತ ಟೈಮಲ್ಲಿ ನೀವು ಅವರಿಗೆ
ಲಾಜಿಕಲ್ ಸೊಲ್ಯೂಷನ್ಗಿಂತ ಧೈರ್ಯವನ್ನ ತುಂಬೋ ಕೆಲಸ ಮಾಡಿ. ಯಾವಾಗ್ಲೂ ಅಷ್ಟೇ ಹೇಳಿ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಆಗ್ಲಿ ಸುಖ ಆಗ್ಲಿ ಬಂದ್ ಹೋಗ್ತಾನೆ ಇರುತ್ತೆ. ಯಾವುದು ಪರ್ಮನೆಂಟ್ ಅಲ್ಲ ಅಲ್ವಾ? ಈಗ ನಾನು ಬೆಳಗ್ಗೆ ನಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ದಿನ ನಗ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಅಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ದಿನ ಅಳ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಮೋಷನ್ಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಮತ್ತೆ ನೋಡಿ, ನಾವು ಇವಾಗ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಟಾಕ್ಸಿಕ್ ಪಾಸಿಟಿವಿಟಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಮೊದ್ಲು ನನಗೂ ಈ ಅಡಿಕ್ಷನ್ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ್ಲೂ ನಾನು ಸಂತೋಷವಾಗಿರ್ಬೇಕು, ಯಾವಾಗ್ಲೂ ಖುಷಿಯಾಗಿರ್ಬೇಕು. ಒಂದು ದಿನ ನಂಗೆ ಎದ್ದೇಳಕ್ ಆಗ್ತಿರ್ಲಿಲ್ಲ, ಬೇಜಾರಾಗಿರ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ನಾವೇ ಟ್ಯಾಗ್ ಮಾಡ್ಕೊಂಡ್ಬಿಡ್ತೀವಿ, ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನಾನು ಸಂತೋಷವಾಗಿಲ್ಲ, ಚೆನ್ನಾಗಿಲ್ಲ ಅಂತ. ಬಟ್ ನೋ, ನಾವೆಲ್ಲರೂ ಮನುಷ್ಯರು. ಒಂದ್ ದಿನ ನಮ್ಗೆ ಎದ್ದೇಳಕ್ ಆಗ್ಲಿಲ್ಲ, ನಿತ್ಯ ರೊಟೀನ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಯಾವಾಗ್ಲೂ ನಾವು ಸದಾ ಖುಷಿಯಾಗಿರ್ಬೇಕು, ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳಿದ್ರೆ ಅದು ಮುಟ್ಟಾಳ್ತನ. ನಾವೆಲ್ಲರೂ ಮನುಷ್ಯರಲ್ವಾ, ಪ್ರತಿಯೊಬ್ಬರಿಗೂ ಎಮೋಷನ್ಸ್ ಇರುತ್ತೆ ಅಲ್ವಾ? ಹಾಗಾಗಿ ಆ ಅಪರೆಂಟ್ ಮೋಡ್ ಅಲ್ಲಿ ಯಾವಾಗ್ಲೂ ನೀನ್ ಬೇಜಾರಾಗಿರ್ತಿ, ಯಾವಾಗ್ಲೂ ನೋವು ಮಾಡ್ತಿರ್ತೆ, ಯಾವಾಗ್ಲೂ ಓವರ್ ಥಿಂಕ್ ಮಾಡ್ತಿರ್ತಿ ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ಅದ್ರ ಬದಲಾಗಿ ಆ ಟೈಮ್ ಅಲ್ಲಿ ನೀವು ಅವರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿ. ಈ ತರ ಇದೆಲ್ಲ ಒಂದು ಮಾಡ್ತಾ ಹೋದ್ರೆ ನಿಮ್ಮ ಸಂಬಂಧ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ. ನೀವು ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ತುಂಬಾ ಸಂತೋಷವಾಗಿರ್ಬೋದು, ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.